ಮೊನ್ನೆ 3 ದಿನದ ಹಿಂದೆ ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮಂಜುನಾಥ್ ನಗರದಲ್ಲಿ ಮೋಹನ್ ರಾವ್ ಎನ್ನುವರ ಒಂದು ಡೆಡ್ ಬಾಡಿ ಒಂದು ಮನೆಯಲ್ಲಿ ಸಿಕ್ಕಿತ್ತು. ಸೊ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಅವರನ್ನು ಯಾರೋ ಕೊಲೆ ಮಾಡಿ ಬಾಡಿ ಬಿಟ್ಟೋಗಿರೋದಾಗಿ ಕಂಡು ಬಂದಿರ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗಿ ಕೊಲೆಯಲ್ಲಿ ಭಾಗಿಯಾಗಿರುವಂಥವರು ಮೂರು ವ್ಯಕ್ತಿಗಳು ಅಂತ ತಿಳಿದು ಬಂದಿರ್ತದೆ. ಒಬ್ಬರ ಹೆಸರು ಲೇಡಿ ಬಿಂದು ಅಂತ, ಮತ್ತು ಆಕೆಯ ಅಸೋಸಿಯೇಟ್ಸ್ ಇಬ್ಬರು ವಿನಯ್ ಹಾಗೂ ಧನುಷ್ ಗೌಡ ಅಂತ, ಒಟ್ಟು 3 ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವುದಾಗಿ ತಿಳಿದು ಬಂದಿರ್ತಾರೆ. ಸೊ ಅದರಂತೆ 3 ವ್ಯಕ್ತಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಮತ್ತು ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಕೆಲವೊಂದು ತಿಂಗಳ ಹಿಂದೆ, ಸುಮಾರು 2 ರಿಂದ 3 ತಿಂಗಳ ಹಿಂದೆ, ಈ ಮೋಹನ್ ರಾವ್ ಮತ್ತು ಬಿಂದು ಅನ್ನೋರು ತಾವು ಕಪಲ್ ಇದ್ದೀವಿ ಅಂತ ಹೇಳ್ಬಿಟ್ಟು ಮನೆ ಓನರ್ಗೆ ತಿಳಿಸಿ ಅಲ್ಲಿ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡಿರ್ತಾರೆ. ಆದರೆ ಆ್ಯಕ್ಚುಲ್ ಆಗಿ ಅವರಿಬ್ಬರು ಗಂಡ ಹೆಂಡತಿಯರು ಆಗಿರೋದಿಲ್ಲ. ಇಬ್ಬರು ಜೊತೆಗೆ ಇರ್ತಾರೆ. ಈತ ಮೋಹನ್ ರಾವ್ ಕೂಡ ತನ್ನ ಪತ್ನಿಯನ್ನ ತೊರೆದು ಬಹಳ ದಿನದಿಂದ ಒಂಟಿಯಾಗಿರ್ತಾನೆ. ಅಟ್ ದ ಸೇಮ್ ಟೈಮ್ ಈ ಲೇಡಿ ಕೂಡ ತಾನು ಹಿಂದೆ ಮದುವೆ ಆಗಿದ್ದು ಗಂಡನಿಂದ ದೂರ ಇರ್ತಾಳೆ. ಸೊ ಇಬ್ಬರು ಜೊತೆಗೆ ಬಂದು ಈ ಒಂದು ಮನೆಯನ್ನ ತಗೊಂಡಿರ್ತಾರೆ ಅಂತ ತಿಳಿದು ಬಂದಿರ್ತದೆ. ನಂತರದಲ್ಲಿ ಈ ಬಿಂದುಗೆ ವಿನಯ್ ಅನ್ನೋನ ಜೊತೆ ಹೆಚ್ಚು ಒಂದು ಫ್ರೆಂಡ್ಶಿಪ್ ಇದಾಗಿ ಅವರಿಬ್ಬರು ಮದುವೆ ಆಗಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಅಂತ ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಮದುವೆ ಆಗಲಿಕ್ಕೆ ಈತ ಅಡ್ಡಪಡಿಸ್ತಾ ಇದ್ದ, ಇದಕ್ಕೆ ಆ ಮಹಿಳೆಗೆ ನನ್ನ ಜೊತೆನೇ ಇರಬೇಕು ಅಂತ ಫೋರ್ಸ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಈತನಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ಬೇಕು, ಒಂದು ಗತಿ ಕಾಣಿಸ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಈ 3 ಸೇರಿ ಒಂದು ಕೃತ್ಯವನ್ನು ಎಸಗಿದ್ರು. ಈ ಮಹಿಳೆ ತಾನು LLB ಮಾಡಿರೋದಾಗಿ ಹೇಳ್ಕೊತಾಳೆ, ಆದರೆ ಅದನ್ನು ವೆರಿಫೈ ಮಾಡಬೇಕಾಗಿದೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ಒಂದು ವಿಡಿಯೋಸ್ ಅಥವಾ ಮೂವೀಸಲ್ಲೂ ಕೂಡ ಏನೋ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅದು ನಮಗಿನ್ನೂ ಸರಿಯಾದ ಮಾಹಿತಿ ಇಲ್ಲ. ಬಟ್ ಪ್ರಸ್ತುತ ಇದರಲ್ಲಿ ಈ ವ್ಯಕ್ತಿ ಮೋಹನ್ ರಾವ್ ಅನ್ನೋನು ಕೂಡ ಪಿಗ್ಮಿ ಕಲೆಕ್ಷನ್ ಕೆಲಸ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ.